ಸಚಿವ ಶರಣಬಸಪ್ಪ ಹೇಳಿಕೆಗೆ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಪ್ರತಿಕ್ರಿಯೆ. ಈ ಬಾರಿ ಚುನಾವಣೆಯಲ್ಲಿ ಲೀಡ್ ಕೊಡಲಿಲ್ಲ ಅಂದ್ರೆ ಸಚಿವ ಸ್ಥಾನದಿಂದ ತೆಗೆಯಲಾಗುವುದು ಎಂಬ ಹೇಳಿಕೆ. ಈಗಾಗಲೇ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಲ್ಲಿ ಹೇಳಿದ್ದಾರೆ. ಲೀಡ್ ಬಂದಿಲ್ಲ ಎಂದ್ರೆ ಸಿಎಂ ಸ್ಥಾನದಿಂದ ವಾಪಸ್ ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಡಿಕೆಶಿ ಅವರು ಪೆನ್ನು ಪೇಪರ್ ಕೊಡಿ ಸಿಎಂ ಆಗ್ತೀನಿ ಎಂದ್ರು. ಲೋಡ್ ಪೆನ್ನು ಪೇಪರ್ ಕೊಟ್ಟರು ಸಿಎಂ ಆಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಈಗ ಅವರದ್ದೇ ಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ. ಈ ಮೂಲಕ ಹಣದ ಹೊಳೆ ಹರಿಸಲು ಮುಂದಾಗಿದ್ದಾರೆ. ಕಾಂಗ್ರೆಸ್ಗೆ ಸೋಲು ಖಚಿತವಾಗಿದೆ. ಹಾಗಾಗಿ 16 ಸಚಿವರು ಸ್ಪರ್ಧೆ ಮಾಡಲು ಹಿಂದೇಟು ಹಾಕಿದ್ದಾರೆ. ಕೋಲಾರಕ್ಕೆ ನಾಳೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಭೇಟಿ ಹಿನ್ನೆಲೆ ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯ. ರಾಹುಲ್ ಗಾಂಧಿ ತಾತ, ಅವರ ಅಜ್ಜಿ, ಅವರ ಅಮ್ಮ ಬಂದ್ರು, ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ. ನರೇಂದ್ರ ಮೋದಿ ಅವರ ಜನಪ್ರಿಯತೆ, ಅಭಿವೃದ್ಧಿ ಕೆಲಸಗಳಿಂದ ಎನ್ಡಿಎ ಅಭ್ಯರ್ಥಿ ಗೆಲುವು ಖಚಿತ. ರಾಹುಲ್ ಗಾಂಧಿ ಇಲ್ಲಿಗೆ ಮುಖಾಂ ಹೂಡಿದ್ರು ಸಹ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಸೋಲಿಸಲು ಆಗಲ್ಲ. 100ಕ್ಕೆ 100ರಷ್ಟು ಮಲ್ಲೇಶ್ ಬಾಬು ಅವರನ್ನ ಜನರು ಗೆಲ್ಲಿಸುತ್ತಾರೆ. ದೇಶಕ್ಕೆ ನರೇಂದ್ರ ಮೋದಿ ಬೇಕೆಂದು ದೇವೇಗೌಡರು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಾಲಿನಲ್ಲಿ ಜೇನು ತುಪ್ಪ ಸೇರಿದಂತೆ ಆಗಿದೆ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹಾಲಿನಲ್ಲಿ ಹುಳಿ ಹಿಂಡಿದಂತೆ ಇತ್ತು. ಮಾಜಿ ಸಿಎಂ ಕುಮಾರಸ್ವಾಮಿ ಪರ ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಬ್ಯಾಟಿಂಗ್. ಎಚ್ಡಿಕೆ ವಿರುದ್ಧ ಹಣ ಕೊಟ್ಟು ಮಹಿಳೆಯರಿಂದ ಪ್ರತಿಭಟನೆ ಮಾಡಿಸಲಾಗುತ್ತಿದೆ. ಮಹಿಳೆಯರ ಬಗ್ಗೆ ಗೌರವ ಇರುವುದರಿಂದಲೇ ತಲೆ ಹೊತ್ತ ಮಹಿಳೆ ಚಿಹ್ನೆ ಇರಿಸಿಕೊಂಡಿದ್ದಾರೆ. ಹೀಗಿರುವಾಗ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇದ್ದಾಗ ಕುಮಾರಣ್ಣನ ಮಗನನ್ನ ಸೋಲಿಸಲು ಅವರು ಹುನ್ನಾರ ಮಾಡಿದ್ರು. ದ್ರೌಪದಿ ಮುರ್ಮು, ಕಂಗನಾ, ಹೇಮಾ ಮಾಲಿನಿ ಕುರಿತು ಕಾಂಗ್ರೆಸ್ಸಿಗರು ಮಾತನಾಡಿದ್ದಾರೆ. ಗಲಾಟೆ ಮಾಡಿದ ಮಹಿಳೆಯರಿಗೆ 10,000 ಕೊಟ್ಟು ಪ್ರಚೋದನೆ ಮಾಡಿಸುತ್ತಿದ್ದಾರೆ. ಈ ರೀತಿಯ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಅವರಿಗೆ ಕೋಲಾರಮ್ಮ ಒಳ್ಳೆಯದೇ ಬುದ್ಧಿ ಕೊಡ್ಲಿ. ಸಿದ್ದರಾಮಯ್ಯ ಅವರು ಮಹಿಳೆಯರ ಸರಿಗೊಳ್ಳದಾಗ ಅಚಾನಕ್ಕಾಗಿ ಆಗಿದೆ ಎಂದು ನಾವು ಅಂದುಕೊಂಡಿದ್ದೆವು. ಹೇಳಿದಾರಂದ್ರೆ ನನಗೆ ಈ ಕ್ಷೇತ್ರದಲ್ಲಿ 60,000 ವೋಟ್ ಲೀಡ್ ಬಂದಿಲ್ಲ ಅಂದ್ರೆ ನನ್ನನ್ನ ಈ ಮುಖ್ಯಮಂತ್ರಿಯಿಂದ ವಾಪಸ್ಸು ಕರ್ಕೊಂತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಹೇಳಿರಾಗ ಅವ್ರದೇ ಹಾದಿಯಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಟೈಮ್ ಬಂದು ಒಂದು ಪೆನ್ನು ಪೇಪರ್ ಕೇಳಿದ್ರು. ಅವೆರಡು ನನ್ನ ಕೈ ಕೊಟ್ಬಿಡಿ, ನಾನೇನೋ ಮುಖ್ಯಮಂತ್ರಿ ಆಗ್ತೀನಿ, ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಂಡಿದ್ರು. ಜನ ಅವ್ರೇನೋ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಪೆನ್ನು ಕೊಟ್ಟರು, ಪೇಪರ್ ಕೊಟ್ಟರು. ಇವತ್ತು ಲೋಡ್ ಪೆನ್ನು ಪೇಪರ್ಗಳು ತಗೊಂಡೋಗಿ ಇಳಿಸಿದ್ರೇನೋ ಅವ್ರ ಮುಖ್ಯಮಂತ್ರಿ ಆಗಂತ ಲಕ್ಷಣಗಳು ಕರ್ನಾಟಕ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಸಚಿವರು ಶರಣಬಸಪ್ಪನವರು ಇವತ್ತು ನೀವು ಲೀಡ್ ಕೊಟ್ಟಿಲ್ಲ ಅಂದ್ರೆ ಯಾವ್ಯಾರು ಮಂತ್ರಿಗಳಿದ್ದೀರೋ ಅವ್ರು ಲೀಡ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಂತ್ರಿ ಸ್ಥಾನದಿಂದ ಇಳಿಸ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಮಂತ್ರಿಗಳನ್ನ ಇವರು ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಹೋಗಿ ಏನು ಚುನಾವಣೆ ಶಾಂತ ರೀತಿಯಲ್ಲಿ ನಡೀತಾ ಇತ್ತು ಅಲ್ಲಿ ಅಶಾಂತಿ ಶಾಂತಿ ಕದಡಂತ ಕೆಲಸ ಮತ್ತೆ ಹಣದ ಒಳೆ ಹರಿಸಂತ ಕೆಲಸಗಳನ್ನ ಇವರು ಮಾಡಿ ಮಹಾಮಾರ್ಗವಾಗಿ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಇವಾಗ ಏನು ಇವರು ತೀರ್ಮಾನ ಮಾಡಿದ್ದಾರೆ. ಆ ಸಚಿವರಿಗೂ ಗೊತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಅವರೊಂದ್ ಕಡೆ, ರಾಹುಲ್ ಗಾಂಧಿ ಅವರೊಂದ್ ಕಡೆ, ಸಿದ್ದರಾಮಯ್ಯ ಟೋಟಲ್ ಇವರೆಲ್ಲ ಒಂದ್ ಕಡೆ ಇದ್ರೇನು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 28ಕ್ಕೆ 28 ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಗೊತ್ತಿರೋದ್ರಿಂದಾನೇ ಆ ಸಚಿವರೇ ಚುನಾವಣೆಗೆ ನಿಂತ್ಕೊಳ್ರಿ ಅಂತ ಹೇಳಿದ್ರೇನು ನಿಂತ್ಕೊಳ್ದೆ ಅವ್ರ ಮಕ್ಕಳನ್ನ, ಮರಿ ಮಕ್ಕಳನ್ನ, ಹೆಂಡತಿನ, ಇವ್ರನ್ನ ಸುಮಾರು 15ರಿಂದ 16 ಜನನ ಇದೇ ತರ ನಿಲ್ಸಿರ್ತಕ್ಕಂಥದ್ದು ನೋಡಿದ್ರೆ ಅವ್ರಿಗೆ ಟೋಟಲಿ ಅವ್ರ ಸೋಲು ಅವ್ರಿಗೆ ಕನ್ಫರ್ಮ್ ಆಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹತಾಶರಾಗಿ ಇವತ್ತು ಕುಮಾರಣ್ಣವ್ರ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇರತಕ್ಕಂಥ ಕುಮಾರಣ್ಣವ್ರ ಬೆಲೆ ಇಲ್ಲ ಸಲ್ಲದ ದೂರು ಇವರು ದುಡ್ಡುಗಳು ಕೊಟ್ಟು ಹೆಣ್ಮಕ್ಳ ಕೈನಲ್ಲಿ ಮಾಡಿಸ್ತಾ ಇದ್ದಾರೆ. ಇವ್ರ ತಾತ, ಅಜ್ಜಿ, ಅವ್ರ ಅಮ್ಮ ಯಾರೇ ಬಂದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಜನಪ್ರಿಯತೆ ಇದೆ, ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದೆ, ಅವ್ರ ದಿನ ಇಲ್ಲೇ ಮಕ್ಕಮೂರಿ ಏನು ಚುನಾವಣೆ ಮಾಡಿದ್ರೇನು ಯಾವುದೇ ಕಾರಣಕ್ಕೂ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ನಾವು 100% ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಜನ ತೀರ್ಮಾನ ಮಾಡಿದ್ದಾರೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ದೇವೇಗೌಡರನ್ನು ತೀರ್ಮಾನ ಮಾಡಿದ್ದಾರೆ. ಇವತ್ತು JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಹಾಲಲ್ಲಿ ಜೇನು ತುಪ್ಪ ಹಾಕ್ದಂಗೆ ಸಕ್ಕರೆ ಹಾಕ್ದಂಗಿದೆ. ಹಿಂದೆ ಏನು JDS ಮತ್ತೆ ಕಾಂಗ್ರೆಸ್ನ ಮೈತ್ರಿ ಇತ್ತು ಅದು ಹಾಲಲ್ಲಿ ಉಳಿ ಹಿಂಡ್ದಂಗಿದ್ದು ಇವತ್ತೇನು ಕುಮಾರಣ್ಣವರು ನಾವು ಮುಖ್ಯಮಂತ್ರಿಗಳು ಮಾಡಿ ಅವ್ರ 10-11 ತಿಂಗಳಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಯಾವ ರೀತಿ ಅವ್ರನ್ನ ಅವಮಾನ ಮಾಡಿ ಅವ್ರನ್ನ ಇಳಿಸಿದ್ದಾರೆ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತಾಗಿರೋದ್ರಿಂದ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ
ಅವರು ಚುನಾವಣೆಗೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಬೇರೆ ರೀತಿಯಲ್ಲಿ. ನಮ್ಮಲ್ಲಿ ನಾವು ಮಕ್ಕಳಿಗೆ ಹೇಳ್ತೀರಿ, ಮಗನೇ ನಾನು ಹೇಳಿದ್ದು ಕೇಳ್ತಾ ಇಲ್ಲ, ನೀನು ದಾರಿ ತಪ್ಪಿದ್ದೀಯಾ ಅನ್ನೋ ಲೆಕ್ಕಾಚಾರದಲ್ಲಿ. ಇನ್ನು ಬೇರೆಯವ್ರಿಗೆ ಹೇಳ್ತೀರಿ, ನಾನು ಹೇಳೋದು ಒಂದು, ನೀವು ಹೇಳೋದು ಒಂದು, ದಾರಿ ತಪ್ಪಿದ್ದೀಯಾ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ. ಆ ದಾರಿ ತಪ್ಪಿದೆ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಗೌರವ ಇರೋದ್ರಿಂದನೇ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ತೆನೆ ಹೊತ್ತ ರೈತ ಮಹಿಳೆ ಅಂತೇಳ್ಬಿಟ್ಟು ಹೇಳಿ ಆ ಗೌರವ ಕೊಟ್ಟು ಆ ಪಕ್ಷಕ್ಕೂ ಸಿಂಬಲ್ಲು ಅದನ್ನು ಇದು ಮಾಡಿ ಮಹಿಳೆಯರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡಿ ಕೆ ಶಿವಕುಮಾರ್ದಾಗಲಿ ಸಿದ್ದರಾಮಯ್ಯನವ್ರದ್ದಾಗಲಿ ಸರ್ಟಿಫಿಕೇಟು ಕುಮಾರಣ್ಣವ್ರಿಗೇನು ಬೇಕಾಗಿಲ್ಲ. ಯಾಕಂದರೆ ಅವ್ರು ಚುನಾವಣೆಗೆ ನಿಂತು ಈ ಸಲ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೊತೆಯಲ್ಲಿ ಮೈತ್ರಿ ಇದ್ದಾಗೂ ಅವರ ಮಗನ ಸೋಲ್ಸೋದಕ್ಕೆ ಯಾವ ಥರ ಕುತಂತ್ರ ಮಾಡಿದ್ರು ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥದ್ದು. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟು ಮೊದಲೇ ನಾನು ಹೇಳೋದೇನೆಂದರೆ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಆದಂಥ ದ್ರೌಪದಿ ಮುರ್ಮುರವರಿಗೆ ಅವರ ಪಕ್ಷದ ವಿರೋಧ ಪಕ್ಷದ ನಾಯಕರು ಯಾವ ರೀತಿ